ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದ ಇರಾನ್ ಹಾರ್ಮುಜ್ ಜಲಸಂಧಿ ಮುಚ್ಚಿದ ಕಾರಣ ತೈಲ ಪೂರೈಕೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಭಾರತದ ಇಂಧನ ಅಗತ್ಯಗಳಿಗೆ ರಷ್ಯಾ ತೈಲವನ್ನ ಪೂರೈಸಲು ಮುಂದೆ ಬಂದಿದೆ. ಅಮೆರಿಕ ಈ ಹಿಂದೆ ಸುಂಕವನ್ನ ವಿಧಿಸಿತ್ತು. ಮತ್ತೆ ಹಸಿರು ನಿಶಾನೆ ತೋರಿಸಿ ಭಾರತದ ಇಂಧನ ಭದ್ರತೆಗೆ ಮಹತ್ವದ ಹೆಜ್ಜೆಯಾಗಿದೆ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್, ಭಾರತಕ್ಕೆ ಸಂಕಷ್ಟ. ರಷ್ಯಾದಿಂದ ತೈಲ ಖರೀದಿಸಲು ಮುಂದಾದ ಭಾರತ. ಅಮೆರಿಕ ಹಾಗೂ ಇಸ್ರೇಲ್ ಸಂಘರ್ಷದಿಂದಾಗಿ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಜಾಗತಿಕ ತೈಲ ಪೂರೈಕೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮವಂತೂ ಬೀರ್ತಾ ಇದೆ. ಭಾರತದ ಇಂಧನ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲೋ ಒಂದು ಕಡೆ ಉದ್ವಿಗ್ನತೆಯೂ ಸಹ ಹೆಚ್ಚಿದೆ. ಹೀಗಾಗಿ ಭಾರತಕ್ಕೆ ಸಹಾಯ ಮಾಡಲು ರಷ್ಯಾ ಇದೀಗ ಮುಂದೆ ಬಂದು ನಿಂತಿದೆ. ತಮ್ಮ ರಾಷ್ಟ್ರದಿಂದ ತೈಲ ಆಮದು ಮಾಡಿಕೊಳ್ಳಿ ಎಂದು ಇದೀಗ ಪುಟಿನ್ ಹೇಳಿದ್ದಾರೆ. ಇದಕ್ಕೆ ಅಮೆರಿಕ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಒಂದು ಸಮಯ ಇತ್ತು, ಆ ಸಮಯದಲ್ಲಿ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಎನ್ನುವಂತಹ ಕಾರಣಕ್ಕೆ ಅಮೆರಿಕ ಹೆಚ್ಚುವರಿ ಶುಲ್ಕವನ್ನ ವಿಧಿಸಲಾಗಿತ್ತು. ರಷ್ಯಾದ ತೈಲ ಖರೀದಿಸಿದ್ದಕ್ಕಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ 25% ಹೆಚ್ಚುವರಿ ಶುಲ್ಕವನ್ನ ವಿಧಿಸಿದ್ರು. ಇದರಿಂದಾಗಿ ಒಟ್ಟು ಶುಲ್ಕವು 50%ಕ್ಕೆ ಏರಿಕೆ ಆಗಿತ್ತು. ನಂತರ ಭಾರತ ಹಾಗೂ ಯುಎಸ್ ಮಧ್ಯಂತರ ಒಪ್ಪಂದದಲ್ಲಿ ರಷ್ಯಾದಿಂದ ತೈಲ ಖರೀದಿಸದಿರುವ ಷರತ್ತಿನ ಮೇಲೆ ಮಾತ್ರ ಭಾರತಕ್ಕೆ ದಂಡದಿಂದ ವಿನಾಯಿತಿ ನೀಡಲಾಯಿತು. ಇನ್ನು ಉದ್ವಿಗ್ನ ಎದುರಾಗಿದ್ದು 30 ದಿನಗಳ ಕಾಲ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡಬಹುದು ಎಂದು ಇದೀಗ ಅಮೆರಿಕ ಹೇಳಿದೆ. ಭಾರತಕ್ಕೆ 30 ದಿನಗಳ ವಿನಾಯಿತಿ ನೀಡಿದ ದೊಡ್ಡಣ್ಣ. ಅಮೆರಿಕ ಮತ್ತು ಚೀನಾ ನಂತರ ಭಾರತವು ವಿಶ್ವದ 3ನೇ ಅತಿದೊಡ್ಡ ಕಚ್ಚಾ ತೈಲ ಖರೀದಿದಾರ ರಾಷ್ಟ್ರವಾಗಿದೆ. ಭಾರತದಲ್ಲಿ ಹೆಚ್ಚುತ್ತಿರುವ ತೊಂದರೆಗಳನ್ನ ನೋಡಿ ರಷ್ಯಾದ ಅಧ್ಯಕ್ಷ ಪುಟಿನ್ ಮತ್ತೊಮ್ಮೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ರಷ್ಯಾದ ರಾಯಭಾರಿ ಆಗಿರುವ ಡೆನಿಸ್ ಅವರು ಭಾರತದ ಇಂಧನ ಅಗತ್ಯಗಳನ್ನ ಪೂರೈಸಲು ಸಿದ್ಧರಾಗಿರುವುದಾಗಿ ಹೇಳಿದ್ದಾರೆ. ಭಾರತ ಸರ್ಕಾರ ಅದನ್ನ ವಿನಂತಿಸಿದರೆ ಭಾರತದ ನೀರಿನ ಬಿಳಿ ಹಡಗುಗಳಲ್ಲಿ ಸುಮಾರು 9.5 ಮಿಲಿಯನ್ ಬ್ಯಾರೆಲ್ ರಷ್ಯಾದ ತೈಲವಿದ್ದು ಅದು ಕೆಲವೇ ವಾರಗಳಲ್ಲಿ ತಲುಪಬಹುದು. ಹರ್ಮುಜ್ ಜಲಸಂಧಿ ಯಾಕೆ ಮುಖ್ಯ? ಹೌದು, ಹರ್ಮುಜ್ ಜಲಸಂಧಿಯು ಇರಾನ್ ಮತ್ತು ಓಮನ್ ನಡುವಿನ ಸಮುದ್ರ ಮಾರ್ಗವಾಗಿದೆ. ಇದು ಪರ್ಷಿಯನ್ ಕೊಲ್ಲಿಯನ್ನ ಓಮನ್ ಕೊಲ್ಲಿಗೆ ಮತ್ತು ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕಿಸಲಾಗುತ್ತದೆ. ಭಾರತವು ತನ್ನ ಕಚ್ಚಾ ತೈಲದ ಅಗತ್ಯದ ಸರಿಸುಮಾರು 40% ಈ ಸಮುದ್ರ ಮಾರ್ಗದ ಮೂಲಕವೇ ಆಮದು ಮಾಡಿಕೊಳ್ತಾ ಇದೆ. ಸೌದಿ ಅರೇಬಿಯಾ, ಇರಾಕ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕುವೈತ್ ನಂತಹ ಪಶ್ಚಿಮ ಏಷ್ಯಾದ ದೇಶಗಳು ಸಹ ಈ ಮಾರ್ಗದ ಮೂಲಕ ಭಾರತಕ್ಕೆ ಕಚ್ಚಾ ತೈಲವನ್ನ ಕಳಿಸುತ್ತವೆ. ಇನ್ನು ಹರ್ಮುಜ್ ಜಲಸಂಧಿಗೆ ಈ ರೀತಿ ಹಡಗು ಸಾಗಾಣಿಕೆ ನಿರ್ಬಂಧ ಬಿದ್ದಿದ್ದು ಇದೇ ಪ್ರಥಮ ಬಾರಿಗೆ. ಈ ಹಿಂದೆ ಇರಾಕ್ ಅಮೆರಿಕ ಯುದ್ಧದ ವೇಳೆ ಇಲ್ಲಿ ಅನಿರ್ಬಂಧಿತವಾಗಿ ತೈಲ ನೌಕೆಗಳ ಸಾಗಣೆ ಆಗ್ತಾ ಇತ್ತು. ಈ ನಿರ್ಬಂಧವನ್ನ ಕೆಲವು ದೇಶಗಳಿಗೆ ಸೀಮಿತಗೊಳಿಸಿರುವುದು ಭಾರತ. ಚೀನಾದಂತಹ ದೇಶಗಳು ನಿರಾಳಗೊಳ್ಳುವಂತಾಗಿದೆ. ಮೊನ್ನೆ ಮಂಗಳವಾರ ಇರಾನ್ ದೇಶವು ಚೀನಿ ಹಡಗುಗಳಿಗೆ ಮಾತ್ರವೇ ಸಾಗಲು ಅವಕಾಶ ಕೊಡುವುದಾಗಿ ಹೇಳಿತು. ಈಗ ಅಮೆರಿಕ ಹಾಗೂ ಅದರ ಮಿತ್ರ ದೇಶಗಳನ್ನ ಬಿಟ್ಟು ಉಳಿದ ದೇಶಗಳಿಗೆ ಹರ್ಮುಜ್ ಜಲಸಂಧಿ ದಾಟಲು ಅವಕಾಶ ಕೊಡುವುದಾಗಿ ಇದೀಗ ಹೇಳ್ತಾ ಇದೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ನಡೆಯುತ್ತಿರುವ ಯುದ್ಧದಿಂದಾಗಿ ಸದ್ಯಕ್ಕೆ ಭಾರತಕ್ಕೆ ಸಂಕಷ್ಟ ಎದುರಾಗಿದೆ. ತೈಲ ಖರೀದಿಯಲ್ಲಿ ವ್ಯತ್ಯಾಸವಾಗಿದ್ದು ಮತ್ತೆ ರಷ್ಯಾದ ಬಾಗಿಲು ತಟ್ಟುವಂತಾಗಿದೆ. ಈ ಹಿಂದೆ ರಷ್ಯಾದಿಂದ ತೈಲ ಖರೀದಿಸುವ ಒಪ್ಪಂದದ ವಿರುದ್ಧ ರೊಚ್ಚಿಗೆದ್ದಿದ್ದ ದೊಡ್ಡಣ್ಣ ಭಾರತಕ್ಕೆ ಖಡಕ್ ವಾರ್ನಿಂಗ್ ನೀಡಿತ್ತು. ಯಾವುದೇ ಕಾರಣಕ್ಕೂ ರಷ್ಯಾದಿಂದ ತೈಲವನ್ನ ಖರೀದಿಸದಂತೆ ಎಚ್ಚರಿಕೆ ನೀಡಿತ್ತು. ಇದೀಗ ವಾರ್ ಹಿನ್ನೆಲೆ
ರಷ್ಯಾದಿಂದ ತೈಲ ರಫ್ತು ಮಾಡಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಿದೆ.